ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ನೌಕರರ ಹಣವೇ ಗುಳುಮಾಗಿದೆ. ಸೊಸೈಟಿಯಲ್ಲಿ ಠೇವಣಿ ಮಾಡಿದ 70 ಕೋಟಿ ಹಣ ಮಾಯವಾಗಿದ್ದು, ಠೇವಣಿ ಮಾಡಿದವರು ಆತಂಕಕ್ಕೆ ಒಳಗಾಗಿದ್ದಾರೆ. ಏನಿದು ಸ್ಟೋರಿ? ಯಾರು ಯಾರಿಗೆ ವಂಚನೆ ಮಾಡಿದ್ರು? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇರುವ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಸೊಸೈಟಿಯಲ್ಲಿ 70 ಕೋಟಿ ವಂಚನೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇಪಿಎಫ್ಒ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಹಾಲಿ ಮಾಜಿ ನೌಕರರು ಲಕ್ಷಾಂತರ ರೂಪಾಯಿ ಠೇವಣಿ ಮಾಡಿದ್ರು. ಆದ್ರೆ ಸೊಸೈಟಿಯ ಖಾತೆಯಲ್ಲಿ 70 ಲಕ್ಷ ಹಣ ಮಂಗಮಾಯವಾಗಿದೆ. ಇಪಿಎಫ್ಒ ನೌಕರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಿಇಒ ಗೋಪಿನಾಥ್ ಹಾಗೂ ಲೆಕ್ಕ ಪರಿಶೋಧಕ ಜಗದೀಶ್ ಸೊಸೈಟಿಯ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನಡೆಸಿದ್ದಾರೆ. ಈ ಸೊಸೈಟಿಯಲ್ಲಿ 300ಕ್ಕೂ ಹೆಚ್ಚು ಜನ ಮಾಜಿ ನೌಕರರು, ಹಾಲಿ ನೌಕರರು ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ್ರು. ಮಕ್ಕಳ ಮದುವೆ, ಮನೆ ನಿರ್ಮಾಣ, ಇತರೆ ಕೆಲಸಗಳಿಗೆ ಗ್ರಾಚ್ಯುಟಿ ಹಣವನ್ನ ಉಳಿಸಿಕೊಂಡಿದ್ರು. ಸೊಸೈಟಿಯಲ್ಲಿ ಹಣ ಮಾಯವಾಗಿರೋದು ಕಂಡು ಆತಂಕಕ್ಕೆ ಒಳಗಾಗಿದ್ದಾರೆ. ವಂಚನೆ ಆರೋಪ ಹೊತ್ತ ಗೋಪಿನಾಥ್ ಪೊಲೀಸರ ವಶದಲ್ಲಿದ್ದು, ಅಕೌಂಟೆಂಟ್ ಜಗದೀಶ್ ಪರಾರಿಯಾಗಿದ್ದಾನೆ. ಹಣ ಕಳೆದುಕೊಂಡ ಒಬ್ಬೊಬ್ಬರಿಂದ ಪೊಲೀಸರು ಪ್ರತ್ಯೇಕ ದೂರು ಪಡೆದಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.